Do you feel privileged? You are, having 3 production houses. But what is your challenge? What is your individual contribution to the film, and as an actor? ಅಫ್ಕೋರ್ಸ್ ಏನೇ ಕೆಲಸ ಮಾಡಬೇಕಂದ್ರೂ 100% ಎಫರ್ಟ್ ಹಾಕಲೇಬೇಕು. ಆ್ಯಂಡ್ ಪ್ರಿವಿಲೇಜ್ ಅನ್ನೋದಕ್ಕಿಂತ ಐ ಆಮ್ ವೆರಿ ಹ್ಯಾಪಿ ಐ ಆಮ್ ವರ್ಕಿಂಗ್ ವಿತ್ ಪೀಪಲ್ ಐ ಹವ್ ಸೀನ್ ಸಿನ್ಸ್ ಐ ವಾಸ್ ಅ ಚೈಲ್ಡ್. ಅಂದರೆ ಚಿಕ್ಕ ವಯಸ್ಸಿಂದನೂ ನಾನು ಲೈಕ್ ಎಷ್ಟು ಸಿನಿಮಾ ಮಾಡಿದ್ದಾರೆ ಅವರೆಲ್ಲ ನನ್ನ ಫ್ಯಾಮಿಲಿ ಥರ. ಒಂದು ಫ್ಯಾಮಿಲಿ ಜೊತೆ ಕೆಲಸ ಮಾಡೋದು ಅಫ್ಕೋರ್ಸ್ ತುಂಬ ಖುಷಿ ಆಗೇ ಆಗುತ್ತೆ. So you are in the comfort zone. ಹೌದು, ಕಂಫರ್ಟ್ ಝೋನ್ ಓನ್ಲಿ ಪ್ರೊಡ್ಯೂಸರ್ಸ್, ಆದರೆ ಬೇರೆದೆಲ್ಲ ಅದೇನು ಇಲ್ಲ ಮ್ಯಾಮ್. ಇವಾಗ Yes, sir. ಒಂದು ನಿಮಿಷ ನಾನು ಮಾತಾಡ್ತೀನಿ ಬಿಡಿ ಮ್ಯಾಮ್. ಕೆಲಸ ಅಂತ ಮಾಡಲೇಬೇಕಲ್ವಾ? ಇವಾಗ ಅವ್ರು ಹೇಳ್ದಂಗೆ ಸುಮ್ಮನೆ ಬಂದ್ಬಿಟ್ಟು ಸ್ಕ್ರೀನ್ ಮುಂದೆ ಏನೋ ಒಂದು ಮಾಡಿದ್ರೆ ಜನ ಒಪ್ತಾರ ಅಲ್ವಾ? ಎಂಡ್ ಆಫ್ ದ ಡೇ ಎಲ್ಲದನ್ನು ಜಡ್ಜ್ ಮಾಡಿ ಆನ್ಸರ್ ಕೊಡೋದೇ ಜನ. ಜನನ ಯಾವತ್ತೂ ಮೋಸ ಮಾಡೋಕ್ಕಾಗಲ್ಲ, ನಿಮಗೂ ಗೊತ್ತದು. ಸೊ ನಾನು ಚೆನ್ನಾಗಿ ಮಾಡಿದರೆ ನಾಳೆ ದಿನ ಅವ್ರು ನನ್ನ ಮೆರೆಸ್ತಾರೆ, ಇಲ್ಲ ಅಂದರೆ ಮಾಡಲ್ಲ ಅಷ್ಟೇ. ಯುವ ಸರ್, ನಿಮಗೆ ಸೊ ಇಲ್ಲಿ ತನಕ ನಿಮ್ಮ ಪಾತ್ರದ ಬಗ್ಗೆ ಎಲ್ಲೂ ಮಾತನಾಡಿಲ್ಲ. ಸೊ ಇದು ಟೀಸರ್ ಲಾಸ್ಟ್ಲ ಒಂದು ಬರುತ್ತೆ, ಹಸಿ ಕಸ ಮತ್ತು ಒಣ ಕಸನ ಬೇರ್ಪಡಿಸಿ ಪರಿಸರ ಸಂರಕ್ಷಿಸಿ ಅಂತ. ಸೊ ನಿಮ್ಮ ಪಾತ್ರವನ್ನ ಆ ಥೀಮ್ ಅದ್ರ ಮೇಲೆ ಹೋಗುತ್ತ ರೂಪಕನ ಅಂದರೆ ಇಡೀ ಅಂದರೆ ಸಮಾಜದಲ್ಲಿರುವಂಥ ಕೆಟ್ಟತನನ ತೊಡ್ದಾಕೋಕೆ ಬಂದಿರುವಂಥ ಪಾತ್ರನ ಮುತ್ತು ಅಂತ. ಅಂದರೆ ಮುದ್ದು ಕ್ಯಾರೆಕ್ಟರ್ದು ಒಂದು ಜರ್ನಿ ಇರುತ್ತೆ. ಫಸ್ಟೇ ಅವ್ರು ಹೇಳ್ದಂಗೆ ಇನ್ನೋಸೆನ್ಸ್ ಅಂದರೆ ಒಂದು ಆಸೆ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾನೆ. ಈ ಥರ ತುಂಬ ಜನ ಇದ್ದಾರೆ ಇವತ್ತು ಬೆಂಗಳೂರಿಗೆ ಬಂದು ಒಂದು ಆಸೆ ಇಟ್ಕೊಂಡು ಬರ್ತಾರೆ, ಏನೋ ಒಂದು ಜೀವನ ಮಾಡಬೇಕು ಅಂತ. ಬಟ್ ಕಾರಣಾದ್ರಿಂದ ಸುಮಾರು ಸನ್ನಿವೇಶಗಳು ಆ ಕ್ಯಾರೆಕ್ಟರ್ನ ಬದಲಾಯಿಸುತ್ತೆ. ಅದಕ್ಕೆ ಟೀಸರ್ಸ್ ಶುರುನಲ್ಲಿ ನಾವು ಹೇಳಿದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಮಗುನೂ ಇರುತ್ತೆ, ಮೃಗನೂ ಇರುತ್ತೆ ಅಂತ. ಆದಷ್ಟು ಆ ಮಗುನ ಕಾಪಾಡ್ಕೊಬೇಕು ಅಂತ. ಅಕಸ್ಮಾತ್ ಆ ಮೃಗ ಅನ್ನೋದು ಆಚೆ ಬಂದರೆ ಏನಾಗುತ್ತೆ ಅನ್ನೋ ಕೆಲವು ವಿಷಯನ ನಾವು ಸಿನಿಮಾದಲ್ಲಿ ತೋರಿಸಿದ್ವಿ. ಫಸ್ಟ್ ಸಿನಿಮಾ ಬಂದಾಗ ನೋಡಿದಾಗ, ಯುವ ಸಿನಿಮಾ ನೋಡಿದಾಗ ನಿಮ್ಮಲ್ಲಿ ಇಂಪ್ರೂವೈಸೇಷನ್ ಬೇಕು ಅನ್ನೋ ಥರದ್ದೆಲ್ಲ ಮಾತುಗಳು ಬಂದಿತ್ತು, ಆ್ಯಕ್ಟಿಂಗ್ ಎಲ್ಲ ಆಗಿರೋದು. ಇದರಲ್ಲಿ ಹೇಗೆ ಕವರ್ ಮಾಡ್ಕೊಂಡಿದ್ದೀರಿ ಅಂತೇಳಿ ಮಾಡಿದ್ದೀವಿ ಸರ್. ನೀವು ಸಿನಿಮಾ ನೋಡಿದ್ಮೇಲೆ ನೀವು ಹೇಳಿದ್ರೆ ಮತ್ತೆ ತಿತ್ಕೋತೀನಿ ಅಷ್ಟೇ.